ಸರ್ ನೀವು ಒಂದು ಕ್ಲಾಸಲ್ಲಿ ಹೇಳಿದ್ರಿ ಸರ್. ನೀವು ಏನು ಹೇಳ್ತೀರಿ ನಾ ಎಲ್ಲ ಫಾಲೋ ಮಾಡ್ತೀನಿ ಸರ್ ಅಂತ. ಏನು ಹೇಳಿದೆ ಅಂತ? ಸರ್ ನೀವು ಹಿಂಗೆ ಏನೋ ಒಬ್ಬಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಕಾರು ಒರ್ಸೋದಕ್ಕೆ ಇದು ಮಾಡ್ರಿ ಅಂತ. ಅದು ನಾನು ಹೇಳಿದ್ದೆ, ಆದ್ರೆ ಮತ್ತೂ ಹೇಳ್ತೀನಿ. ಅಂದರೆ ನಾನು ಬಿ ಕೆ ಶಿವಾನಿ ಅವ್ರ ಸ್ಪೀಚ್ ಭಾಳ ಕೇಳ್ತೀನಿ. ಅಂದ್ರೆ ಅವ್ರ ಸ್ಪೀಚ್ ಹೆಂಗೆ ಕೇಳಿದ್ದೀನಿ ಅಂತಂದರೆ, ಜೋ ಹೋತಾ ಹೈ ಅಚ್ಚೆ ಕೆ ಲಿಯೆ ಹೋತಾ ಹೈ. ಏನೇ ಆಗುತ್ತೆ ಅದು ಒಳ್ಳೇದಕ್ಕೆ ಆಗುತ್ತಂತ. ಲೀಡರ್ ಬೋರ್ಡ್ ಏನಾಗಿತ್ತು ಅಂತಂದರೆ, ಒಬ್ಬ ಸ್ಟೂಡೆಂಟು ಈಗ ಮೈಸೂರಲ್ಲಿ ಪೊಲೀಸ್ ಆಗಿದೆ ನನ್ನ ಸ್ಟೂಡೆಂಟ್. ನಾವೊಂದು ಅಪಾರ್ಟ್ಮೆಂಟಲ್ಲಿದ್ದೆ. ಅವ್ರ ರೂಮ್ಮೇಟ್ ಒಬ್ಬ ನನ್ನ ಟೀಮಲ್ಲಿ ನನ್ನ ಜೊತೆ ವರ್ಕ್ ಮಾಡ್ತಿದ್ದ. ಇದು ಅವನು 4-5 ವರ್ಷ ಹಿಂದೆ, ಅದೇ ಕೊರೋನಾ ಟೈಮು, ಆ ಟೈಮಲ್ಲಿ ಅವ್ನು ವರ್ಕ್ ಮಾಡ್ತಿದ್ದ. ನಾನು ಕೇಳಿದೆ, ಏನು ಮಾಡ್ತಿದ್ದೀಯಾ ಅಂತ. ಅಂದರೆ ಇಲ್ಲ ಎಕ್ಸಾಮಿಗೆ, ಪೊಲೀಸ್ ಎಕ್ಸಾಮಿಗೆ ಓದ್ತಾ ಇದ್ದೀನಿ ಅಂತ. ಸರಿ, ಮನೇಲಿ ಏನು ಮಾಡ್ತಾರೆ, ಅಪ್ಪ ಏನು ಮಾಡ್ತಾರೆ? ಇಲ್ಲ ಅಪ್ಪ ಹಮಾಲಿ ಕೆಲಸ ಮಾಡ್ತಾರೆ ಅಂತ. ಮತ್ತು ಹೆಂಗೆ ದುಡ್ಡಿಂದು? ಇಲ್ಲ ಸರ್ ಕಷ್ಟ ಇದೆ ಹಂಗೆ ಅಂತ. ನನಗೇನು ಅನಿಸ್ತು, ಪಾಪ ಮಕ್ಕಳೆಲ್ಲ ಏನೋ ಕಷ್ಟದಲ್ಲಿರ್ತಾರೆ ಅಂಥೇಳಿ ನಾನು ಕಾರು ಒರೆಸೋನಿಗೆ ತಿಂಗಳ 1000 ರೂಪಾಯಿ ಕೊಡ್ತಿದ್ದೆ. ಆಯಿತು, ಒಂದು ಕೆಲಸ ಮಾಡು, ನಿನಗೆ ನಾನು 2000 ರೂಪಾಯಿ ಕೊಡ್ತೀನಿ, ನೀನು ನೀಟಾಗಿ ಒರೆಸು, ಬಟ್ ಆ 2000ದಿಂದ ನೀನು ಸ್ಟಡಿ ಚೆನ್ನಾಗಿ ಮಾಡು ಅಂಥೇಳಿ ಅವ್ನಿಗೆ ಇದು ಮಾಡಿ. ಅವ್ನು ಡೈಲಿ ಮಾಡೋನು, ನೀಟಾಗಿ ಮಾಡ್ತಿದ್ದೆ, ಎಲ್ಲ ಓಕೆ, ಎಲ್ಲ ಬೆಸ್ಟ್ ಇದು ಮಾಡಿ ಅವ್ನು ಪೊಲೀಸ್ ಜಾಬ್ ಆಯಿತು. ಅವನು ಈಗಲೂ ನಮಗೆ ಎಷ್ಟು ಒಂದು ಋಣಿ ಇರ್ತಾನೆ ಅಂದರೆ, ನನಗದು ನೆನಪೇ ಇಲ್ಲ, ನನಗದು ಗೊತ್ತೇ ಇಲ್ಲ. ಅವನೇ, ಸರ್ ಇಲ್ಲ ಸರ್ ನೀವು ಅವಾಗ ನಮಗೆ ಅದು ಕಾರ್ ಒರೆಸೋಕೆ ಕೊಟ್ಟಿದ್ರಿ ಸರ್, ನನಗೆ ಅದು ಎಷ್ಟೋ ಹೆಲ್ಪ್ ಆಯಿತು ಸರ್. ಆಮೇಲೆ ನಾನು ಕಾರ್ ಒರೆಸ್ತಾ ನಾನು ಪೊಲೀಸ್ ಆಗಿದ್ದೀನಿ, ನಾನು ಹಾಗೆ ಅಂತ ವಿಜುವಲೈಸರ್ ಮಾಡ್ತಿದ್ದೆ ಸರ್, ಭಾಳ ಪಾಸಿಟಿವ್ ಇರ್ತಿದ್ದೆ ಸರ್, ಹಾಗೆ ಅಂತ ಅವನೇ ಒಂದೊಂದು ಹೇಳ್ದಾಗ ನನಗೆ ಅವಾಗ ಅನ್ನಿಸ್ತು, ಓಕೆ ಹಿಂಗೆ ಇವನಿಗೆ ಹೆಲ್ಪ್ ಆಗಿದೆ ಅಂತಂದರೆ ಪಾಪ ಆಗಲಿ, ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ ಮತ್ತೇನಾಯಿತು, ಅದೇ ರೂಮಲ್ಲಿ ಮತ್ತೆ ಇವನು ಹೋದ. ಜೂನಿಯರ್ಸ್ ಬರ್ತಾ ಒಂದು 2 ವರ್ಷ ಹಿಂಗಾಯಿತು. ಅದಾದ ಮತ್ತೆ ಬೇರೆ ಬಂದ, ಮತ್ತೊಬ್ಬನಿಗೆ ಕೇಳಿದೆ, ಏನು ಕಷ್ಟ ಇದಿದೆ ಅಂತ. ಹಂಗೆ ಆಯಿತು, ನಿನಗೂ 2000 ಕೊಡ್ತೀನಿ, ಸೊ ಮಾಡು, ನೀಟಾಗಿ ಮಾಡು ಅಂತ. ಅಲ್ಲಿ ಓಕೆ ಅಂತ ಹೇಳಿ ಕೊಟ್ಬಿಟ್ಟಿದ್ದೀನಿ. ನಾನು ಮೇಲೆ ನನ್ನ ಮನೇಲಿ ಟ್ರೆಡ್ಮಿಲ್ ಮಷಿನ್ ಇದೆ, ಓಡ್ತಾ ಇದ್ದೀನಿ. ಅದರಲ್ಲೂ ಬಿ ಕೆ ಶಿವಾನಿ ಅವ್ರ ಸ್ಪೀಚ್ ಕೇಳ್ತಾ, ಜೋ ಹೋತಾ ಹೈ ಅಚ್ಚೆ ಕೆ ಲಿಯೆ ಹೋತಾ ಹೈ, ಆಪ್ಕೆ ಬುರೆ ಸಮಯ ಮೇ ಭಿ ಆಪ್ಕೋ ಅಚ್ಚಾ ಸೋಚನಾ ಚಾಹಿಯೆ ಅಂತ. ನಿಮ್ಮ ಕೆಟ್ಟ ಪರಿಸ್ಥಿತಿಯಲ್ಲೂ ನಿಮಗೆ ಒಳ್ಳೆಯದು ಯೋಚನೆ ಮಾಡಬೇಕು ಅಂತ. ಆಯ್ತಾ, ನಾನು ಓಡ್ತಾ ಇದ್ದೀನಿ, ಆಗೋದೆಲ್ಲ ಒಳ್ಳೇದಕ್ಕೆ. ನಾನು ಭಾಳ ಹೇಳ್ತೇನೆ ರೀ, ನನ್ನ ಮೈಂಡಿಗೆ ಟ್ರೈನ್ ಮಾಡಿಬಿಡ್ತೀನಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿ. ಸಡನ್ ಆಗಿ ಅಪಾರ್ಟ್ಮೆಂಟಲ್ಲಿ ಜೋರಾಗಿ ಸೌಂಡ್ ಕೇಳಿಸ್ಬಿಡ್ತು. ಏನಾಯ್ತು ಅಂತ. ನನ್ನ ವೈಫ್ ಜೋರಾಗಿ ಚೀರ್ಕೊಂಡು ಬಂದ್ಬಿಟ್ಲು. ರೀ ಏನಾಯ್ತು ರೀ, ಕಾರು ಹೋಗಿ ಎಲ್ಲ ಫುಲ್ ಡ್ಯಾಮೇಜ್ ಆಯಿತು, ಹೋಗಿ ಅವ್ನ ಹುಡುಗ ಪಿಲ್ಲರಿಗೆ ಹೊಡೆದ ಅಂತ. ಅವನಿಗೆ ಕಾರು ಓಡಿಸೋ ಅಂತ ಕೊಟ್ಟಿದ್ದೀನಿ, ಅವನು ತನಗೂ ಕಾರು ಓಡ್ಸೋಕೆ ಬರುತ್ತೆ ಅಂತೇಳಿ, ಅದು ರಿವರ್ಸ್ ಏನಿರುತ್ತೆ ರೀ ಕಿಯಾ ಅಂದಾಗ ಅದು ರಿವರ್ಸ್ ಬೇರೆ ಇರುತ್ತೆ. ಅವನು ಹೋಗಿ ಯಾವುದೋ ರಿವರ್ಸ್ ಅಂತ ಹೇಳಿ ಏನೋ ಮಾಡಕ್ಕೆ ಹೋಗಿ ಹೊಡೆದು ಬಿಟ್ಟಿದ್ದಾನೆ. ಪೂರ್ತಿ ಮುಂದೆ ಡ್ಯಾಮೇಜ್, ಹೊಸ ಕಾರ್ ಬೇರೆ, ಎಲ್ಲ ಡ್ಯಾಮೇಜ್ ಮಾಡು. ನಾನು ಈಗನೂ ಆಗೋದೆಲ್ಲ ಒಳ್ಳೇದಕ್ಕಂತ ಇದು ಮಾಡಿದ್ದೀನಿ. ಇಲ್ಲಿ ನನ್ನ ವೈಫ್ ಸ್ವಲ್ಪ ಯಾರಿಗಾದ್ರೂ ಹೆಣ್ಮಕ್ಳಿಗೆ ಅದು ನೋವಾಗುತ್ತಲ್ಲ, ಅಂತ ಕಾರು ಹಾಳು ಮಾಡಿಬಿಟ್ಟ ಹಾಗೆ ಈಗ ಅಂತ ಹೇಳಿ. ಅದಂದ್ರೆ ಅವನಲ್ಲಿದ್ದಂಗೆ ಕೆಳಗೆ ನೋಡ್ತೇನೆ, ನಾನು ಅವ್ನಿಗೆ ಏನೂ ಹೇಳ್ತಾನೆ ಇಲ್ಲ. ನಾನು ಆಗೋದೆಲ್ಲ ಒಳ್ಳೇದಕ್ಕೆ ಅಂತಿದ್ದೀನಿ. ನನ್ನ ವೈಫಿಗೆ ಹೇಳ್ತೀನಿ, ಏನು ಹೋಗ್ಲಿ ಬಿಡು, ಏನಾಗಲ್ಲ ಅಂತ. ಅವಳು ಹೋಗ್ಲಿ, ನಿಮ್ದು ಆಗೋದು, ನೀವು ಎಲ್ಲದಕ್ಕೂ ಪಾಪ ಹಂಗೆ ಹಿಂಗೆ ಅಂತ ಮಾಡ್ರಿ ಒಳ್ಳೇದು ಮಾಡ್ರಿ, ನೀವು ಒಳ್ಳೇದು ಮಾಡಕ್ಕೆ ಹೋಗ್ತೀರಿ, ಹಿಂಗಾಗುತ್ತೆ ಹಂಗೆ ಹಿಂಗೆ ಅಂತ. ಅವರು ಆಬ್ವಿಯಸ್ಲಿ ಅವರು ಸಿಟ್ಟನ್ನು ಅವ್ರು ಹೇಳ್ತಾರೆ. ಆಯಿತು ಹಂಗೆ ಅಂತ ಹೇಳಿಬಿಡು ಅಂತ. ನಾನು ಅವ್ನಿಗೆ ಏನು ಅಂದಿಲ್ಲ. ಪಾಪ ಅವ್ನು ನಾನು ಬೈದು ಇಲ್ಲ, ಅವ್ನಿಗೇನು ಇಲ್ಲ. ನನ್ನ ವೈಫೇ ಅಷ್ಟು ಬೈದು ಬಿಟ್ಟಿದ್ದಾನೆ, ನಾ ಏನು ಬೈಲಿ, ನಾ ಸುಮ್ಮನೆ ಇದ್ದೀನಿ. ಏನು ಮಾಡೋಕ್ಕಾಗತ್ತೆ ಹೇಳ್ರಿ ಆಗಿದ್ಮೇಲೆ. ಅವನು ಕಾಲು ಬೀಳ ಅಂದ್ಬಿಟ್ಟಾನೆ, ಸರ್ ಅಂದ್ರೆ ನನ್ನ ವೈಫ್ ಏನು ಹೇಳಿದ್ರು, ಅದೇನು ಡ್ಯಾಮೇಜ್ ಆಗಿತ್ತಲ್ಲ ಎಲ್ಲ ದುಡ್ಡು ನೀನೇ ಕೊಡಬೇಕು ಹಂಗೆ ಅಂತ ಅಂದ್ಬಿಟ್ಟಾರೆ. ಪಾಪ ಬಡ್ತಾನೆ ಅವನಿಗೆ, ಅವ್ನು ಎಲ್ಲಿ ದುಡ್ಡು. ನಾ ಏನೂ ಕೇಳೇ ಇಲ್ಲ, ನಾವು ಸುಮ್ಮನಿದ್ದೀನಿ. ನನಗೀಗ ಗೊಂದಲ ಏನಂದ್ರೆ, ಇದಕ್ಕೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕಾ ಅನ್ಬಾರ್ದ ಏನಂತಾನೆ ತಿಳಿದಿಲ್ರಿ, ನನಗೆ ಒಟ್ಟೆ ತಿಳಿತಾ ಇಲ್ಲ. ಮತ್ತೆ ಓಕೆ, ನಾನು ಅವ್ರ ಬಿ ಕೆ ಶಿವಾನಿ ಅವ್ರನ್ನ ಭಾಳ ನಂಬ್ತೀನಿ ನಾನು. ಆಯ್ತಾ, ಅವರಿಂದ ನನ್ನ ಲೈಫೇ ಚೇಂಜ್ ಆಗಿದೆ. ಅವಾಗಲೂ ಓಕೆ, ಏನೋ ಒಳ್ಳೇದು ಆಗ್ತಿದ್ದೇನೆ ಅಂತ ಅನ್ಕೊಂಡೆ.
ಅದಾದ್ಮೇಲೆ ನಾ ಸುಮ್ಮನೆ ಆದ್ಮೇಲೆ ಇವ್ರಿಗೆ ಬಹಳ ಸಿಟ್ಟು ಬಂತು. ಅಂದ್ರೆ ಏನು ಬೈಯೋದಿಲ್ಲ, ಏನು ಹೇಳೋದಿಲ್ಲ, ಹಾಗೆ ಹೀಗೆ ಅಂತ ಹೇಳಿ. ಪಾಪ ಅವ್ನ ಕಾಲ್ ಬೇರೆ ಬೀಳ್ತಿದ್ದಾನೆ, ಅಳ್ತಿದ್ದಾನೆ, ಹಾಗೆ ಹೀಗೆ ಅಂತ. ಹೋಗಿ ನಿನ್ಸು ಅಂತ ಹೇಳಿ ಆಮೇಲೆ ಕೂತ್ಕೊಂಡು ಏನ್ ಮಾಡ್ಬೇಕು ಅಂತ ಹೇಳಿ ಇದ್ ಮಾಡಿದ್ವಿ. ಅದಾದ್ಮೇಲೆ ಸ್ವಲ್ಪ ನಂದು ದುಡ್ಡು ಖರ್ಚಾಯ್ತು, ಎಲ್ಲ ಆಯ್ತು, ಓಕೆ. ಬಟ್ ಅವತ್ತು ನಾನು ಯೋಚನೆ ಮಾಡಿದ್ದೆ ಅಂದ್ರೆ ಏನೋ ಆಗೋದು ಒಳ್ಳೇದಕ್ಕೆ ಆಗ್ತಿದೆ ಅಂತ. ನೀವು ಬಿಲೀವ್ ಮಾಡಲ್ಲ, ಅದಾದ್ಮೇಲೆ ನನ್ನ ಲೈಫಲ್ಲಿ ಚೆನ್ನಾಗಿತ್ತು. ಇಲ್ಲಿ ಸ್ವಲ್ಪ ದುಡ್ಡು ಹೋಯ್ತ್ರಿ, ಒಂದ್ ರೀತಿಯಿಂದ ನನ್ನ ದುಡ್ಡಿಂದ ಏನೋ ಹೋಯ್ತು, ಏನೋ ನನ್ನ ಲೈಫಲ್ಲಿ ಕೆಟ್ಟದ್ ಆಗೋದಿತ್ತು, ಅದು ಒಂದ್ ಈ ರೀತಿ ಇನ್ಸಿಡೆಂಟ್ ಇಂದ ಹೋಯ್ತು. ಅದಾದ್ಮೇಲೆ ಏನೋ ಗೊತ್ತಿಲ್ಲ, ನನ್ನ ಲೈಫಲ್ಲಿ ತುಂಬಾ ಒಳ್ಳೇದಾಯ್ತು. ಸೊ ನಾವು ಅದನ್ನ ಅರ್ಥ ಮಾಡ್ಕೊಳಲ್ಲ. ದೇವರು ನಿಮ್ಗೆ ಕೊಡಬೇಕಾದ್ರೆ ಪ್ಲಾನ್ ಮಾಡಿ ಕೊಡಬೇಕು ಅಂತ ಅನ್ಕೊಂಡಿರ್ತಾನೆ. ಮೊದಲು ಸ್ವಲ್ಪ ಕಷ್ಟ ಕೊಟ್ಬಿಡ್ತಾನೆ. ಆ ಸ್ವಲ್ಪ ಕಷ್ಟದಲ್ಲಿ ನೀವೇನಾದ್ರೂ ಹಿಂಗ್ ಇಟ್ಕೊಂಡು ಹೋಯ್ಯೋ ಥೋ ನನ್ ಜೀವನ ಹೋಯ್ತಪ್ಪ ಹಿಂಗಂತ ಹಿಂಗಂದ್ರಿ, ಇವನಿಗೆ ಕೊಡೋದು ಬೇಡ, ಇವನ್ ಇಷ್ಟಕ್ಕೆ ಅಳ್ತಾ ಇದ್ದಾನಲ್ಲ, ಇವನಿಗೆ ಆ ಒಳ್ಳೇದು ಕೊಡೋದು ಬೇಡ ಅಂತ ಆ ಒಳ್ಳೇದು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾನೆ. ಮತ್ತೊಂದು ಕಷ್ಟ ಕೊಡ್ತಾನೆ, ಅಯ್ಯೋ ನನ್ನ ಲೈಫಲ್ಲಿ ಹಿಂಗಾಯ್ತು, ಓ ಮತ್ತೆ ಅಳ್ತಿದ್ದಾನ, ಈಗ ಅವನಿಗೆ ಒಳ್ಳೇದು ಕೊಡೋದು ಬೇಡ, ಮತ್ತೆ ಪೋಸ್ಟ್ಪೋನ್ ಮಾಡೋಣ. ಬಟ್ ನೀವು ಪ್ರತಿ ಪರಿಸ್ಥಿತಿಲಿ ಅಳ್ತಾನೆ ಇರ್ತೀರಿ. ಆ ದೇವರು ಕೊಡೋದನ್ನ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾನೆ. ಇದಾಗದು. ಅದೇ ಏನಾದ್ರೂ ಅವತ್ತು ಕೆಟ್ಟ ಪರಿಸ್ಥಿತಿಲೂ ನೀವು ಆಗೋದೆಲ್ಲ ಒಳ್ಳೇದಕ್ಕೆ ಆ ದೇವ್ರು ಏನೋ ಪ್ಲಾನ್ ಮಾಡಿದಾನೆ ಅಂತ ಅಂದ್ರೆ ತಥಾಸ್ತು ಮಗನೇ ಅಂತ ನಾನು ಹೇಳ್ತೀನಿ. ನನ್ನ ಹೊಸ ಕಾರ್ ತಂದಿದ್ದೆ, ತೆಂಗಿನ ಮರದ ಕೆಳಗಿಟ್ಟಿದ್ದೀನಿ, ಗ್ಲಾಸ್ ಒಡೆದು ಬಿಡುತ್ತು. ಅವಾಗೆ ತಂದಿದ್ದು. ಅವಾಗೂ ನಾನು ಅನ್ಕೊಂಡೆ, ಅಲ್ಲಿಂದ ಎಲ್ಲೂ ನಮ್ಮ ಊರಿಂದ ಓಡಿಸ್ಕೊಂಡು ಬಂದಿದ್ದೀನಿ. ಸದ್ಯಕ್ಕೆ ಅದೇನೋ ಡ್ರೈವರ್ ಸೀಟಿಗೆ ಮುಂದಾಗಿಲ್ಲ, ಪಕ್ಕದ ಸೀಟಿಗೆ ಆಗಿತ್ತು, ಮತ್ತೆ ಚೇಂಜ್ ಮಾಡಿದೆ. ಅವಾಗೂ ನಾನು ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡೆ. ಒಂದು ವಾರಲ್ಲೇ ನನಗೆ ಬೇಕಾಗಿರೋದು, ಬಹಳ ವರ್ಷದಿಂದ ನಾನು ಅನ್ಕೊಂಡಿರೋದು ಒಂದು ನನಗೆ ಸಿಕ್ತು. ಇದಾದ್ಮೇಲೆ ಇದು ಸಿಕ್ತು ರೀ. ನಿಮ್ಗೆ ಹೇಳೋದು ಇಷ್ಟೇ, ದೇವ್ರು ಕೊಡೋ ಕಷ್ಟ ಹೆಂಗಿರುತ್ತಂದ್ರೆ ನಿಮ್ಮಿಂದ ಅದಕ್ಕೆ ಸೊಲ್ಯೂಷನ್ ಸಿಗುವಂಥದ್ದೇ ಇರುತ್ತೆ. ನಿಮ್ಮ ಯೋಗ್ಯತೆಗೆ ಮೀರಿ ಕಷ್ಟ ಕೊಡಲ್ಲ, ಆಯ್ತಾ. ನಮ್ಗೆ ಕಷ್ಟ ಕೊಟ್ರೆ 100 ಕೋಟಿದ್ ಕಷ್ಟ ಕೊಟ್ಟಿರಲ್ಲ. ಕೊಟ್ರೆ ಏನೋ ಅದು ಬಿಡ್ರಿ, ಇನ್ಸೂರೆನ್ಸ್ ಆಯ್ತು, ಸ್ವಲ್ಪ ದುಡ್ಡು ನನ್ನ ಕಡೆನೂ ಹೋಯ್ತು. 1000 ಲೆಕ್ಕದಲ್ಲಿ ಕಷ್ಟ ಕೊಟ್ಟಿರ್ತಾನೆ, ಓಕೆ. ಹಂಗೆ 100 ಕೋಟಿ ಲೆಕ್ಕದಲ್ಲಿ ಕೊಡಲ್ಲ. ಅಂಬಾನಿ ಕೊಟ್ರೆ ಅವನಿಗೆ 1000 ಕೋಟಿ ಲೆಕ್ಕದಲ್ಲಿ ಕಷ್ಟ ಕೊಡ್ತಾನೆ. ಅವನದು ಯೋಗ್ಯತೆ ಎಷ್ಟಾಗ್ಬೇಕು ಅಷ್ಟು ಕಷ್ಟ ಕೊಟ್ಟಿರ್ತಾನೆ. ದೇವ್ರು ಕೊಟ್ಟಿರ್ತಾನೆ, ಅಷ್ಟೇ ಕೊಟ್ಟಿರ್ತಾನೆ. ನಾನು ರಿಕ್ವೆಸ್ಟ್ ಮಾಡೋದೇನು, ನಿಮ್ಮ ಕೆಟ್ಟ ಪರಿಸ್ಥಿತಿದಲ್ಲೂ ಆಗೋದೆಲ್ಲ ಒಳ್ಳೇದಕ್ಕೆ, ಏನೋ ಒಳ್ಳೇದು ನನ್ನ ಲೈಫಲ್ಲಿ ಕಾದಿದೆ ಅಂತ ಹೇಳ್ರಿ, ನಿಜವಾಗ್ಲೂ ಒಳ್ಳೇದಾಗತ್ತೆ, ಆಯ್ತಾ. ಈ ತರ ಮಾಡ್ತೀರಿ. ಇನ್ನೊಂದು, ಎಕ್ಸಾಮ್ ಮುಗ್ದಿರುತ್ತೆ, ಎಕ್ಸಾಮ್ ರಿಸಲ್ಟ್ ಬಂದಿರುತ್ತೆ, ಅಯ್ಯೋ ಎಕ್ಸಾಮ್ ಕ್ಲಿಯರ್ ಆಗಿಲ್ಲ ಅಂತ ಹೇಳಿ 1 ತಿಂಗಳ ಮಾನಸಿಕ ಆಗ್ತಿರಲ್ಲ, ದೇವ್ರು ಈಗ ಇವನಿಗೆ ಜಾಬ್ ಕೊಡೋದು ಬೇಡ ಅಂದ್ಬಿಡ್ತಾನೆ. ಅದೇ ನೀವೇನ್ ಅನ್ಬೇಕು, ಆಗೋದೆಲ್ಲ ಒಳ್ಳೇದಕ್ಕಂತ ಮತ್ತೆ ಓದಬೇಕು. ಮಾಡ್ತೀರಾ? ಇದನ್ನ ಮತ್ತೆ ಮೊನ್ನೆ ಅವನೇ ನೆನಪಿಸಿದ, ಯಾರನ್ನ SSGD ಹುಡುಗ ಹೇಳ್ದಲ್ಲ, ಸರ್ ಅವಾಗಿಂದ ಸರ್ ನನ್ನ ಲೈಫಲ್ಲಿ ಏನೇ ಆದ್ರೂ ನಾನು ಓಕೆ ಒಳ್ಳೇದಾಗ್ತಿದೆ, ಏನೋ ಒಳ್ಳೇದಾಗ್ತಿದೆ ಅಂತ ಇದನ್ನೇ ಹೇಳ್ತಿದ್ದೆ ಸರ್. ಅಂತೂ ಫೈನಲಿ ನನ್ನ ಜಾಬ್ ಆಯ್ತು ಅಂತ. ಮೊನ್ನೆ ಅಂದ್ರೆ ನಾನು ಹೇಳಿದ್ನಲ್ಲ ನಿಮ್ಗೆ, ಲಾಸ್ಟ್ ಸಂಡೇ ಬಂದಿದ್ದ ಅವನು ಇದನ್ನೇ ಮಾತು ಹೇಳಿದ್ದ. ನೀವು ಅವತ್ತು ಹೇಳಿದ ಮೇಲಿಂದ ಸರ್ ನಾ ಏನೇ ಆದ್ರೂ ಅದಕ್ಕೇನೋ ಒಂದು ರೀಸನ್ ಇದೆ, ಒಳ್ಳೇದಾಗ್ತಿದೆ ಅಂತ ಅನ್ಕೊಂಡೆ ಸರ್, ನನ್ನ ಜಾಬ್ ಆಗಿದೆ ಅಂತ ಹೇಳಿ. ಸೊ ನಾನು ನಿಮ್ಗೂ ಇದನ್ನೇ ಹೇಳ್ತಾ ಇದ್ದೀನಿ, ಪ್ಲಾನ್ ಇದೆ, ಎಲ್ಲದಕ್ಕೂ ಪ್ಲಾನ್ ಇದೆ, ಏನೋ ನಡೀತಿದೆ. ಓಕೆ.